ಉದೋ ಉದೋಯ್ ಎಲ್ಲ ಮಣ್ಣಿನ ಕೂದೋಯ್ ಇವ ಇದಟ್ಟು ಒಡಿ ಮಾಡಿಬಿಟ್ರ ಅಥವಾ ನನ್ನ ಕೆಲಸ ಬಡ ಬಡ ಒಡಿ ಮಾಡಿ ಒಲಿ ಮ್ಯಾಗ ಕಟ್ಟಿನಾಂಬ್ರ ಮಾಡಿ ಬದ್ನಿಕಾಯಿ ಪಲ್ಯ ಮಾಡಿ ಬಡ ಬಡ 2 ಚರ್ಗಿ ಜಾಕ ಮಾಡಿ ಜೋಗಮ್ಗಳನ್ನ ಕರ್ಕೊಂಬರ್ತಾನೆ ಅವ್ರನ್ನ. ಗಿರ್ಜಕ್ಕ ಆತ ಅಡಿಗೆದು ಏನು ಮಾಡಾತಿದಿ? ಮತ್ತು ಅಡುಗೆ ಮನೆಯಾಗ ನಿಮ್ಮ ಮನೆಗೆ ಬಂದ ಅಂತ ಮಾಡಿದ್ದೆ ನಾನು. ಅದು ಆಕಿನ ನಾನು ಭಂಡಾರ ಹಚ್ಕೊಂಡೆ ನೀನು ಸಂಜೆನಾಗ ಜೋಗಮ್ಮನ ಮಾಡೇವಿ. ಅಡುಗೆ ತುಂಬ ಕರೆಯಾಕೆ ಬಂದಿದ್ನಿ. ಯಾರ ಮನೆಗೆ ಹೋಗ್ಯಾಳಕಿ? ಹೌದು, ಬಾಗಿಲಾಗ ಹಾದು ಮುಂಚೆ ಬಾಗಿಲು ದ್ಯಾಮವ್ವಕ್ಕ ಮತ್ತು ಆ ಅಡುಗೆ ಮನೆ ನಾಗಮ್ಮ ಇಬ್ಬರು ಕೂಡ ಹಾದ್ರು. ಅವರು ಅಲ್ಲಿ ಬೀರಪ್ಪಜನ ಗುಡಿ ಮುಂದೆ ಕೊನೆಯಾರ ಮನೆಗಳು ಅದಾವಲ್ಲ ಅಲ್ಲಿ ಹೋಗ್ಯಾರ ಅವ್ರು ಹೋಗಿ ಬಂದ್ರೆ ಅಲ್ಲಿ ಅವ್ರ ಮನೆಗೆ ಹೋಗಿ ಬಂತಂದ್ರೆ ನಾನು ಕರ್ಕೊಂಬರ್ಬೇಕಂತ ಮಾಡೇನಕಿನ. ನಂದೆಲ್ಲ ಆಗೇ ತಡಿಯ ನಾ ಸಜ್ಜು ಮಾಡೇನಿ, ಕರ್ಕೊಂಡು ಹೋಗ್ತೇನೆ ನಮ್ಮ ಮನೆಗೆ ಅವ್ರನ್ನ ಎಲ್ಲ ರೆಡಿ ಮಾಡೇನಿ ನಾನು. ನಂದು ಆಗ್ಯಾಬಿಟ್ಟತ್ತ ತಡಲೆ 2 ಸರಿ ಜಾಕ ಮಾಡಿದ್ರೆ ಆತು. ಇಲ್ಲೇ ನಮ್ಮ ಮನೆನ ಮುಗಿಸ್ಕೊಂಡು ಆತ ನಿಮ್ಮ ಮನೆ ಕಡೆ ಬರವಲ್ರಕ್ಕ, ಮತ್ತು ನಿಮ್ಮ ಮನೆಗೂ ದೂರ ಅಕ್ಕಾವು. ನೀನು ಅಲ್ಲಿಂದ ಇಲ್ಲಿಂದ ಬರ್ಬೇಕಾದ್ರೆ ಸಂಜೆ ಆಕತಿ. ನೀನು ಜಾಕ ಮಾಡ್ಬೇಕಂತಿದ್ದು ಇನ್ನೂ ಒಂದಷ್ಟು ತಗೊಂಡ ಒಡಿದು ಹಿಟ್ಟಿಂದ ಐತಿ ಅದನ್ನು ಮಾಡು, ಎಲ್ಲ ಮುಗಿಸು. ನಮ್ಮ ಮನೆ ಮುಗಿಸ್ಕೊಂಡು ಬರ್ತಾರ. ಬ್ಯಾಡ ಇವ ಶರಕರ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿಪ್ಪ. ನಿಂದಿನ್ನೂ ಆಗೇ ಇಲ್ಲ. ಯಾವಾಗ ಅಡ್ಲಿಗೆ ತುಂಬ್ಸಾಕಿ ಮತ್ತು ಕುರಿಯಾರಿಗೆ ಅಡುಗೆ ಯಾವಾಗ ಕಟ್ಟು ಹಾಕಿ ನೀನು ಬಡ ಜೋಗಮ್ಗಳು ಕರ್ಕೊಂಬಂದು ಮೊದಲು ಅಡ್ಲಿಗೆ ತುಂಬ್ಸ ಹೊತ್ತು ಮುನುಗ್ತೈತೆ. ಕುರಿಯಾರಿಗೆ ಅಡಿಗೆ ಯಾವಾಗ ಹೋಗೋದು? ಎಲ್ಲ ಅಡುಗೆ ಮಾಡ್ಕೊಂಡು ಮನ್ಯಾಗ ಇಟ್ಕೊಂಡು ಕುಂದಿರ್ತೇನೆ. ಅಲ್ಲಿ ಕುರಿಯಾರಿಗೆ ಅಡುಗೆ ಕಟ್ಟ ತಡಿ ಶಾರಕ್ಕ, ಕುರಿಯಾರಿಗೆ ಅಡಿಗೆ ಹೋಗ್ಬೇಕತಿ. ಮತ್ತು ಈಗ ಅವ್ರು ಹೋಗೋ ಟೈಮ್ ಆಗೈತವ, ಒಂದಿಟ್ಟ ತಡ್ಕೊ ನಾ ಕರ್ಕೊಂಬರ್ತೇನೆ ಅವ್ರನ್ನ. ಆಯ್ತು ಹಂಗಾರೆ ಲಘು ನಮ್ಮ ಮುಗಿಸ ನೀನು, ನಾ ಹೊಳೆ ಬರ್ತೇನೆ. ಮತ್ತೆ ಏನು ಜಿಮ್ಮಿ ಅದಾಳಿಕೆ ಹೆಣ್ಮಗಳು ಒತ್ತರನ ಇಲ್ಲಪ್ಪ ಮಾರಾಯ. ಕಂಡಾಪಟ್ಟಿ ಎಳೆ ಆಯ್ತು, 4-4:15 ಆಯ್ತು. ಇಟ್ಟೊತ್ತಿಗೆ ಆಲೆ ಮುಗಿಸಿ ಕುರಿಯಾರಿಗೆ ಅಡಿಗೆ ಕಟ್ಟಿಟ್ಟಿದ್ರೆ ಅಕ್ಕಿದ್ದಿಲ್ಲ, ತೊಗೊಂಡು ಹೋಗಿದ್ರು ಇಲ್ಲ ಅವ್ರು ಕೊಟ್ಟು ಬರ್ತಿದ್ದೆ ನಾವು ಹೋಗಿ. ಆಯ್ತು ನಂದು ಎಲ್ಲ ಆತ ಅಡುಗೆ ಆತು. ಬಡ ಹೋಗಿ 2 ಚರಿಗೆ ಜಾಕ ಮಾಡಿ ಅವ್ರು ಕರ್ಕೊಂಬರ್ತೀನಿ. ನೀನು ಒಟ್ಟು ಅಂಗಡಿಗೆ ಹೋಗಿ ಕಾಯಿ ತರೋಗು. ಕಾಯಿ ಬೇಕು ಪೂಜೆ ಮಾಡಕ್ಕೆ. ನೆನಪೇ ಇಲ್ಲ ನೀನೆ ಸೋಮವಾರ ಸಂತ್ಯಾಗ ಎಲ್ಲ ಸಂತಿ ತೊಗೊಂಬಂದು ಗಜರಿ ಬದ್ನಿಕಾಯಿ ಕರಿಮೇವು ಕೊತ್ತಂಬರಿ ಹಸೆಕಾಯಿ ಎಲೆ ಪಲಿ ಎಲ್ಲ ತಂದಿದ್ದಿ. ಆ ಕಾಯಿ ಹೇಳಕ್ಕೆ ನೆನಪಾಗಿಲ್ಲ ನೋಡಿ. ಸಂತ್ಯಾಗ ಅಲ್ಲೇ ಸಸ್ತಾ ಸಿಗ್ತಿದ್ದು ತೊಗೊಂಬರ್ತಿದ್ದಿ. ಕಾಯಿ ಹೇಳಕ್ಕೆ ನೆನಪಾಗಿಲ್ಲ ನಾನು. ಇಲ್ಲೇ ಮುತ್ಯ ಆ ಇವ್ರದ್ದು ಶಟ್ರದ ಅಂಗಡಿ ಕದಾ ತೆಗ್ದೈತೆ. ನಾನು ನೋಡಿ ಬರೋಂಗ್ಲೆ ಬ್ಯಾಟೆ ಯಾರ್ದು ಅಂಗಡಿ ಕದಾ ತೆಗ್ದಿದ್ರೆ 1-2 ಕಾಯಿ ತರೋಗು. ಹೊಳ್ಳಿ ಕುರ್ಗಾಡಿಗೆ ಎಲೆ ಅಡಿಕೆ ಬೇಕಾಗೈತಿ, ಎಲೆ ಅಡಿಕೆ ತರು ಅಂತೆ. ಯಪ್ಪ ಅವ್ರು ಈಗ ತೆಗಿದಿಲ್ಪ, 5 ಗಂಟೆಗೆ ತೆಗಿತಾರೆ. 5 ಗಂಟೆ 5:15 ಬರ್ತಾರೆ ಅವ್ರು. ಈಗ ತೆಗಿದಿರೋದಿಲ್ಲ ಅಂಗಡಿ. ಅಲ್ಲಿ ಬಸ್ ಸ್ಟ್ಯಾಂಡ್ನಾಗಾರ ಹೋಗಲೇ ಮಾರಾಯ. ಇದು ಬೈಕ್ ಚಾವಿ ಕೊಡಪ್ಪ. ಅವಾಗ ಸೈಕಲ್ ಮೋಟ್ರ್ ತೊಗೊಂಬರ್ತೇನೆ ಹಂಗಾರೆ. ಇವು ಮಾರಾಯ ಹಂಗೆ ಹೋಗಿ ನಡ್ಕೊತ ಹೋಗಿ ತರೋಗ. ಏನು ದೂರ ಆಕತಿ? ದೂರ ಐತಪ್ಪ. ಅಲ್ಪ ಸೈಕಲ್ ಮೋಟ್ರ್ ಕೊಡಪ್ಪ, ಲಘು ನಾವು ಒತ್ತರಕತಿ ಲಘು ಹೋಗಿ ತೊಗೊಂಬರ್ತಾನೆ. ದೂರ ಆಕತ್ಪ, ಬಿಸಿಲು ಐತಿ, ಕಾಲು ಸುಡ್ತಾವಪ್ಪ ನಡ್ಕೊತ ಹೋಗಾಕ. ಒಂದಿಷ್ಟು ಸೈಕಲ್ ಮೋಟ್ರ್ ಕೊಡಪ್ಪ, ಗಾಡಿ ಚಾವಿ ಕೊಡ. ನಿನ್ನ ಕೈಯಾಗ ಸೈಕಲ್ ಮೋಟ್ರ್ ಚಾವಿ ಕೊಟ್ರೆ ಸೋಳೆ ಮಗನ ನೀ ಎಲ್ಲೆಲ್ಲಿ ಅಡ್ಡಾಡಿ ಯಾವಾಗ ಬಂದು ಹತ್ತಿನ ಆಕ್ಯಾರ ಈಗ ಹಡ್ಲಿಗೆ ತುಂಬಿಸ್ಬೇಕಂತ ಜೋಗಮ್ಗಳು ಕರ್ಕೊಂಬರ್ತಾ ಅಂತ. ಜೋಗಮ್ಗಳು ಕರ್ಕೊಂಬಂದು ಹಡ್ಲಿಗೆ ತುಂಬಿಸಿಂದ ಹಾಕಿ ಅಡುಗೆ ಕಟ್ಟಿಂದ ನಾ ಕುರಿಯಾರ ಹೋಗಿ ಕೊಟ್ಟ ಬರ್ಬೇಕು ಸೋಳೆ ಮಗನ. ಈಗಾರ 3 ಗಂಟೆ ಆಗೈತಿ. ಹೋಗ ಇನ್ನು ನಿನ್ನ ಕೈಯಾಗ ಸೈಕಲ್ ಮೋಟ್ರ್ ಕೊಟ್ರೆ ನೀ ಎಳ್ಯಾಕೆ ಬಂದು ಹತ್ತಿಯನ ಮನೆಗೆ. ಒಟ್ಟು ಗಾಡಿ ಕೊಡ ಅಂದ್ರೆ ಹೆಂಗೆ ಮಾಡ್ತಾನ ತಗ. ನಾನು ಓಕೆ ಅಲ್ಲ ಒಟ್ಟು ಆ ಹುಡುಗ ಗಾಡಿನ ಕೊಡ್ಬೇಕಿಲ್ಲ, ಒತ್ತರಲ್ಲ ಹೋಗಿ ಬರ್ತೈತಿ. ಇವತ್ತು ಯಾಕೆ ಅಡ್ಡಾಡಕ್ಕೆ ಹೋಗ್ತಾನವ? ಇವತ್ತು ಅಡ್ಗೆ ತುಂಬಿಸೋದೈತೆ ಅಂತ ಗೊತ್ತೈತೆ ಮನ್ಯಾಗ. ನಿನಗೆ ಗೊತ್ತಿಲ್ಲ ಆ ಸೋಳೆ ಮಕ್ಕಳು ಸುದ್ದಿ. ಅವರು ಸೈಕಲ್ ಮೋಟ್ರ್ ತೊಗೊಂಡೇನು ಮರಬ ಗುಮ್ಗೋಳ ಬೆಲೆ ಎಲ್ಲ ಅಡ್ಡಾಡಿ ಕೆರಿ ವಂಡಿ ಪರಿವಂಡಿ ಅಡ್ಡಾಡಿ ಹಿಕ್ಕಟ ಸಂಜೆಗೆ ಬಂದು ಮನೆಗೆ ಹತ್ತ ನೋಡು. ಅವಾಗ ತುಂಬಿಸ್ತೇನೆ. ನಿನಗೇನು ಗೊತ್ತೈತೆ ಆ ಸೋಳೆ ಮಕ್ಕಳು ಸುದ್ದಿ? ನಾ ಹೇಳು ಹೊತ್ನ್ಯಾಗ ಬಾಯ್ ಹಾಕೋಬೇಡ, ಸುಮ್ಮನೆ ಇರೋ ನೀನು. ಆತು ಮರ ನಾನು ಏನು ಹೇಳೋದಿಲ್ಲ ನಿನಗೆ. ನಂದು ಹಾರೆ ಇತ್ತು. ಈಗ ಸರ್ ನನಗೆ ಒಡಿ ಹಾಕಿ ಕೊಡು ತಿನ್ನಾಕ. ಸ್ವಡಿ ಕಟ್ನಾಂಬ್ರ ಹಾಕೊಡ್ಲ ನಿಂಗೆ ತಿಂದು ಹಂಗಾರ. ಅಟ ತಳಲು ಕಟ್ಟು ತೊಗೊಂಬ. ತಂದಿಟ್ಟನಲ್ಲ ಮುಂಜಾನ್ಯಾಗ ಮೇವು ಹೋದಾಗ ತಂದಿಟ್ಟನಿ. ನೀವು ಕಟ್ಟೆ ಇಲ್ಲ ಇನ್ನೂ ಅವನ್ನ. ಮುಂಜಾನ್ಯಾಗ ಮೇವು ಹೋದಾಗ ಗೋಧಿ ತೆನಿ, ಬೀಜ ತೆನಿ, ಕುಸುಬಿ ತೆನಿ, ಕಡ್ಲಿ ಗೊನಿ ಮುರ್ಕೊಂಡು ಮತ್ತು ಎಕ್ಕಿ ಹೂವು ಹರ್ಕೊಂಡು ಅಗಸಿ ಗೊನಿ ಮುರ್ಕೊಂಡು ಎಲ್ಲನೂ ವಸ್ತ್ರದಾಗ ಕಟ್ಕೊಂಡು ತಂದು ಕಟ್ಟಿ ಮ್ಯಾಗಿಟ್ಟೇನೆ. ಮೇವು ಮತ್ತು ಕೊರ್ದು ಆಕಳಿಗೆ ಮೇವು ಹಾಕಿ ಬಂದ್ಯಾನ. ಈಗಿನ್ನೂ ಅವ್ನು ನೋಡೇ ಇಲ್ಲ ಅಂತ. ಯಾವಾಗ ಕಟ್ತಿದ್ದ ನೋಡೋಣ. ಅಲ್ಲ ಮರ ನಂದು ಇನ್ನೊಟ್ಟು ಅಡ್ಗಿದೈತಿ. ನಾನು ಬದ್ನಿಕಾಯಿ ಪಲ್ಯನ ಸಾರನ್ನ ಮಾಡ್ತಾನೆ. ಇದು ಅನ್ನನ ಮಾಡ್ತಾನೆ. ಒಂದಿಟ್ಟು ನೀನು ಕಟ್ಟಿಕೊಡ ಅವನ್ನ ಎಲ್ಲಾನು. ನೋಡ ನಾನು ಹೊಲ್ದಾಗಿಂದ ತರದಿತ್ತು ತಂದು ಕೊಟ್ಟೇನಿ, ನೀವು ಕಟ್ಕೋರಿ ಅವನ್ನ. ಅಯ್ಯೋ ಯಾವ ಹುಡುಗ ಅಂಗಡಿಗೆ ಹೋತ್ ನೋಡಿ ನೆನಪ ಅಲ್ಲಿ ನೋಡು. ಒಂದು ಸಂದಿನ ಎಳಿ ಅನ್ನ ತೊಗೊಂಬ ಅಂತ ಹೇಳಿಲ್ಲ. ಆ ಹುಟ್ಟಿಗೆ ಅವ್ನು ಮಾಡಾಕ ಒಂದು ಸಂದಿನ ಎಳಿ ಬೇಕು. ಹೊಳ್ಳಿ ಇವನ್ನೆಲ್ಲನೂ ಕಟ್ಟಾಕ ಸಂದಿನ ಎಳಿ ಬೇಕು. ಬಾಗಿಲಿಗೆ ತಳಲು ಕಟ್ಟಬೇಕು. ಮಾಯಿನ ತಳಲು ತಂದೀನಿ.
ತಂಗಿ ಬಂದೇವ ಹೋಗ್ಯವ ಮುಂಜಾನೆಯಾಗ ಜಳಕ ಮಾಡಿರಿ ಈಗ ಒಂದಿಟ್ಟು ಚಂದ ಜಳ ಕೈ ಕಾಲ ಮುಖ ತಕ್ಕೊಂಡು ಅಟ್ ಹಿತ್ತಲಾಗ ಬರ್ದಪ್ಪ ದೇವ್ರನ್ನ ಅಟ ಆಕಳ ಸಡ್ಡನ ಮತ್ತು ಅಟ ದೇವ್ರಾನ ಅಲ್ಲಿ ಜಗಲಿ ಮ್ಯಾಗಿನ ದೇವ್ರಾನ ಪೂಜೆ ಮಾಡ ತಾಯಿ ನಾ ಎಡಿ ಮಾಡಿಕೊಡ್ತಾನೆ ನಿನಗೆ. ಯವ್ವ ನಾನು ಈಗ ಬಂದೇನವ ನಿಮ್ಮ ಕಿರಿಕಿರಿ ಚಲೋ ಆತನ್ವ ಪೂಜೆ ಮಾಡೋಣಕತ್ಯ ಮತ್ತೆ ನನಗತ್ತಾಗವ್ವ. ಅಲ್ಲ ತಂಗಿ ನಿಮ್ಮನ್ನ ಸಾಲಿ ಬಿಡಿಸಿದ್ರ ಮತ್ತು ಪೇಪರ್ ಅದಾವ ಅಂತಂದ್ರವ ಹಂಗಾರೆ ಪೇಪರ್ ಇದ್ರೆ ಹೋಗ್ರವ ಅಂತಂದು ಮುಂಜಾನೆಯಿಂದ ಎಲ್ಲ ಮಾಡ್ಕೊಂಡೆ ನೋಡು. ಕಡುಬು ಮಾಡೇನಿ, ವಡಿ ಮಾಡೇನಿ, ಬದ್ನಿಕಾಯಿ ಪಲ್ಯ ಮಾಡೇನಿ, ಕಟ್ಟಿನಾಮ್ರ ಮಾಡೇನಿ, ಸಂಡ್ಗೆ ಕರ್ದಿಟ್ಟೇನಿ. ನಾ ಎಲ್ಲ ಅಡುಗೆ ಜನ್ನಿನ ಮುಗಿಸ್ಕೊಂಡೇನಿ. ಇದು ನೋಟ್ಟು ಅಡುಗೆದೆಲ್ಲನೂ ಹೊಂದಿಕೆ ಮಾಡಿಟ್ಟು ಕಸ ಹೊಡೆದು ಮನೆನೆಲ್ಲ ಒರೆಸಿ ನಾ 2 ಚರಿಗೆ ಜಾಕ ಮಾಡಿ ಅವ್ರಿಗೆ ಕರ್ಕೊಂಬರ್ತೇನೆ ನನ್ನ ತಾಯಿ. ಅವನು ನೀವು ಒಂದಿಟ್ಟು ಪೂಜೆ ಮಾಡಿಬಿಡಿ ಅವನ ಮೋಶನೆ. ನಾನು ಜಗಮ್ಗಳು ಕರ್ಯಾಕೆ ಹೋಗ್ತೇನೆ ತಗೋ, ನೀನ ಪೂಜೆ ಮಾಡ. ಮಾಡವ ಎಷ್ಟು ಮಾಡ್ತೀರಿ? ಏನು ಸಾಲ್ಯಾಗ ನಿಮ್ಗೇನು ಕಲ್ಲು ಒರೆಸಿ ನಿಂದಿರ್ಸಿರ್ತಾರನ ಅವ್ರು? ತಗೋರ್ಪ ಮಾಡ್ತೇನೆ, ಬೇಬ್ಯಾಡ ನೀ ನನ್ನ.